ನಗರದ ಗಾಂಧಿ ಮೈದಾನದಲ್ಲಿ ಈ ದಿನ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿಪಿ ಹರೀಶ್ ಹಾಗೂ ಹರಿಹರ ತಾಲೂಕು ದಂಡಾಧಿಕಾರಿಗಳಾದಂಥ ಗುರು ಬಸವರಾಜ್ ನೆರವೇರಿಸಿದರು. ಒಟ್ಟಿಗೆ ಮಾನ್ಯ ಶಾಸಕರು ಕೂಡ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೀವಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे शुरू कर झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा ಹಾಗೂ ನಾಡಗೀತೆ, ರಾಷ್ಟ್ರಗೀತೆ ಹಾಡಲಾಯಿತು. ಶಾಸಕರು ಮತ್ತು ತಾಲೂಕು ದಂಡಾಧಿಕಾರಿಗಳು ಪಥಸಂಚಲನ ಮತ್ತು ಗೌರವ ರಕ್ಷಾ ಸ್ವೀಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹರಿಹರ ನಗರದ ಎಲ್ಲ ಶಾಲಾ ಮಕ್ಕಳು, ಕಾಲೇಜುಗಳ ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಧ್ವಜ ಹಾಗೂ ಸನ್ಮಾನ್ಯ ಶಾಸಕರು ಹಾಗೂ ದಂಡಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಮಾಡಿದರು. ಹಾಗೂ ಅಧ್ಯಕ್ಷರ ಭಾಷಣ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಆಗಮಿಸ್ತಾ ಇದ್ದಾರೆ. ಈಗ ಪರೇಡ್ ವೀಕ್ಷಣೆಯ ಕಾರ್ಯದಲ್ಲಿ ಭಾಗವಹಿಸಿದಂತ ಮಾನ್ಯ ಶಾಸಕರಾದಂಥ ಬಿಪಿ ಹರೀಶ್ ಸರ್ ಅವರಿಗೂ, ಮಾನ್ಯ ತಹಶೀಲ್ದಾರ್ ಆದಂಥ ಗುರುಬಸವರಾಜ್ ಸರ್ ಅವರಿಗೂ, ದೇವನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇದೀಗ ಪರೇಡ್ ಅನ್ನ ಪ್ರಾರಂಭಿಸುವಂತ ಪೊಲೀಸ್ ಶ್ರೀಪತಿ ಗಿನ್ನಿ ಸರ್ ಅವರು ಇದೀಗ ಪರೇಡ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ. ನಂತರ ವಂದನಾರ್ಪಣೆಗಳೊಂದಿಗೆ 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಗೌರವವಂದನೆಯನ್ನ ಸಲ್ಲಿಸುತ್ತಾ ಇದೀಗ ತಂಡ ಮುನ್ನಡೆಯುತ್ತಾ ಇದೆ. ತಂಡ ಇದೀಗ ಆ ಶಾಲಾ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಜ್ಞಾನ ಪ್ರಕಾಶ್ ಅವರೊಂದಿಗೆ ಇದೀಗ ತಂಡ ಮುನ್ನಡೆಯುತ್ತಾ ಇದೆ. ಸೈಂಟ್ ಮೇರೀಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ತಂಡ. ಸುಮಾರು 60ರಿಂದ 70 ವಿದ್ಯಾರ್ಥಿಗಳೊಂದಿಗೆ ಈ ತಂಡ ಪರೇಡಲ್ಲಿ 2 ದಿನ ರಿಹರ್ಸಲ್ ಕೂಡ ಈ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.